ನಿಮ್ಮೆಲ್ಲರದು ನಮ್ಮ ಯೂಟ್ಯೂಬ್ ಚಾನಲ್ ನಿಸರ್ಗ ಹಾಸ್ಪಿಟಲ್ ಅಲ್ಲಿ ಸ್ವಾಗತ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ನೆಕ್ ಪೇನಿಗೆ ಅನುಕೂಲ ಆಗೋದು ಎಕ್ಸರ್ಸೈಸ್ ಯಾವ್ಯಾವುದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಈಗ ಬೇರೆ ಬೇರೆ ತುಂಬಾ ಕಂಡೀಷನ್ಸ್ ಅಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ಸ್ ಅವರಿಗೇನು ಕೂಡ ನೆಕ್ ಪೇನ್ ಬರೋದು ಕಾರಣ ಆಗ್ತಾ ಇದೆ. ಬಹಳ ಯಂಗ್ ಏಜ್ ಇರೋದವ್ರು ಇದ್ರೆ ತುಂಬಾ ಟೈಮ್ ಮೊಬೈಲ್ ಅಲ್ಲಿ ನೋಡುವಾಗ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಬಹಳ ವರ್ಕ್ ಮಾಡುವಾಗ ಅಥವಾ ಲ್ಯಾಪ್ಟಾಪ್ ತುಂಬಾನೇ ಯೂಸ್ ಮಾಡುವಾಗ ನೆಕ್ ಪೇನ್ ಸಾಧ್ಯ ಆಗ್ತಾ ಇದೆ. ಲೇಡೀಸಿಗೆ ಮನೆಯಲ್ಲಿ ಮಾಡೋದು ಹೋಮ್ ವರ್ಕ್ ಅಥವಾ ಮನೆಯಲ್ಲಿ ಅಡಿಗೆ ಮಾಡೋ ಕೆಲಸ ಏನಿದೆ ಅದರಲ್ಲಿನೂ ಕೂಡ ಕೈ ಬಹಳ ಯೂಸ್ ಆಗುವಾಗ ನೆಕ್ ಪೇನ್ ಆಗೋ ಜಾಸ್ತಿ ಸಾಧ್ಯ ಆಗ್ತಾ ಇದೆ. ಜೆಂಟ್ಸಿಗೆ ನೀವು ನೋಡಿದ್ರೆ 2 ವೀಲರ್ 4 ವೀಲರ್ ರೈಡಿಂಗ್ ಮಾಡುವಾಗ ನೆಕ್ ಪೇನ್ ತುಂಬಾನೇ ಕಂಡೀಷನ್ಸ್ ಅಲ್ಲಿ ಬರ್ತಾ ಇದೆ. ಹಾಗೆ ಓಲ್ಡ್ ಏಜ್ ಆಗ್ತಾ ಬರುವಾಗ ಯಾವಾಗ ನೆಕ್ ಅಲ್ಲಿ ಇರುವುದು ಸ್ಪೈನ್ ಜಾಯಿಂಟ್ಸ್ ಹತ್ರ ಯಾವಾಗ ಸೌಕಳಿ ಆಗುತ್ತೆ, ನೆಕ್ ಮಸಲ್ಸ್ ಯಾವಾಗ ವೀಕ್ ಆಗಿರುತ್ತೆ ಆವಾಗನು ಕೂಡ ನೆಕ್ ಪೇನ್ ಬರೋದು ಒಂದು ಕಾರಣ ಆಗ್ತಾ ಇದೆ. ಸೊ ಈ ಯಾವ ತರದು ನೆಕ್ ಪೇನ್ ಬಂದ್ರು ಅದಕ್ಕೆ ಯಾವ್ಯಾವ ತರ ಎಕ್ಸರ್ಸೈಸ್ ನೀವು ಸೇಫ್ ಆಗಿ ಯಾವಾಗಲೂ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ ನಿಮ್ಮ ಹತ್ರ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆ ನೆಕ್ ಎಕ್ಸರ್ಸೈಸ್ ಗೆ ನಾವು 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮತ್ತೆ ನೆಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಈಗ ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂದ್ರೆ ನೆಕ್ ಅಲ್ಲಿ ಏನ್ ಮೂವ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತಲೆ ಸೈಡ್ ಬದಿಗೆ 2 ಕಡೆನೂ ತಿರುಗಿಸ್ತಾ ಇದ್ದೀನಿ. ಸೊ ಈ ರೇಂಜ್ ಏನಿದೆ ಆ ರೇಂಜ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅಥವಾ ರೇಂಜ್ ಸಾಕಷ್ಟು ಇಲ್ಲ ಅಂದ್ರೂ ನೆಕ್ ಪೇನ್ ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಆ ನೆಕ್ ರೇಂಜ್ ಕಡಿಮೆ ಆದ್ರೆ ನೆಕ್ ರೇಂಜ್ ಹೆಂಗ್ ಇಂಪ್ರೂವ್ ಮಾಡಬೇಕು ಅದು ಸಂಬಂಧಪಟ್ಟಿದ್ದು ಕೆಲವು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರುತ್ತೆ. ಹಾಗೆ ನೆಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್, ನೆಕ್ ಮಸಲ್ಸ್ ವೀಕ್ ಇದ್ರೆ ಅಥವಾ ಕೆಲವು ಮಸಲ್ಸ್ ನಾವು ಪರ್ಟಿಕ್ಯುಲರ್ ವರ್ಕ್ ಮಾಡುವಾಗ ತುಂಬಾನೇ ಯೂಸ್ ಮಾಡ್ತಾ ಇದ್ರೆ ಆ ಮಸಲ್ಸ್ ಸೋತ್ ಹೋದ್ಮೇಲೆ ಅದಕ್ಕೆ ಪೇನ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಸೊ ಆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅದರಲ್ಲಿ ಯೂಸ್ ಆಗಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಬಗ್ಗೆ ನೋಡುವ. ಸೊ ಅದರಲ್ಲಿ ಇರೋದು ಫಸ್ಟ್ ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂದ್ರೆ ನಾವು ನೆಕ್ ಸೈಡ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಸೊ ಸೈಡ್ ಸ್ಟ್ರೆಚ್ ಹೇಗ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಫಸ್ಟ್ ಕೆಲವು ಟಿಪ್ಸ್ ಇದೆ ಅಥವಾ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇದೆ. ಏನಂದ್ರೆ ನೀವು ಯಾವಾಗ ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ತೀರಾ ಫಸ್ಟ್ ಸಾಧ್ಯ ಆದ್ರೆ ನಿಮ್ ಎದುರಿಗೆ ಒಂದು ಮಿರರ್ ಇರ್ಲಿ ಅಥವಾ ಕನ್ನಡಿ ಇರ್ಲಿ. ಯಾಕಂದ್ರೆ ನೀವು ಯಾವ ತರ ನಿಮ್ದು ನೆಕ್ ಅಥವಾ ಹೆಡ್ ಇಟ್ಕೊಂಡಿದ್ದೀರಿ ಅದು ಅದರಲ್ಲಿ ಕಾಣ್ತದೆ. ಸೊ ಅವಾಗ ನೀವು ರಾಂಗ್ ಪೊಸಿಷನ್ ಅಲ್ಲಿ ಮಾಡೋದು ಚಾನ್ಸಸ್ ಕಡಿಮೆ ಆಗ್ಬಿಡತ್ತೆ. ಒಂದು. ಎರಡನೇದು, ಈ ಗಡ್ಡೆ ಭಾಗ ಏನಿದೆ ಅದು ಒಳಗೆ ಪುಲ್ ಮಾಡ್ಕೊಳ್ಬೇಕು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡುವಾಗ. ಅದು ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್ ಟಿಪ್ಸ್. ಈಗ ಆ ಎಕ್ಸರ್ಸೈಸ್ ಅಲ್ಲಿ ನಾವು ಫಸ್ಟ್ ನೆಕ್ ಸೈಡ್ ಸ್ಟ್ರೆಚ್ ಹೇಗೆ ಮಾಡ್ಬೇಕು ಅಂತ ನೋಡುವ. ಫಸ್ಟ್ ನಾ ಹೇಳಿದ ಪ್ರಕಾರ ನೆಕ್ ಶೋಲ್ಡರ್ ಮೇಲೆ ಸ್ಟ್ರೇಟ್ ಆಗಿರ್ಲಿ, ಈ ಗಡ್ಡೆ ಭಾಗ ಒಳಗೆ ಪುಲ್ ಮಾಡ್ಕೊಡ್ರಿ. ಅದ ನಂತರ ನಿಧಾನ ಸೈಡ್ ಬದಿಗೆ ಹೆಡ್ ಬೆಂಡ್ ಮಾಡ್ತಾ ಬರ್ರಿ. ಈಗ ನೀವು ಯಾವಾಗ ನೆಕ್ ಸೈಡ್ ಬದಿಗೆ ಬೆಂಡ್ ಮಾಡ್ತೀರಾ ಕೆಲವು ಟೈಮ್ ನಿಮ್ ಎದುರಿಗೆ ಮಿರರ್ ಇಲ್ಲ ಅಂದ್ರೆ ತಲೆ ಈ ತರ ಅಥವಾ ಕೆಳಗೆ ಬದಿಗೆ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ. ಹಾಗೆ ಆದ್ರೆ ನೆಕ್ ಪೇನ್ ಜಾಸ್ತಿ ಆಗೋದು ಕೂಡ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಗಡ್ಡೆ ಭಾಗ ಒಳಗೆ ಪುಲ್ ಮಾಡಿ ಕಿವಿ ಇದೆಯಲ್ಲ ಅದು ಶೋಲ್ಡರ್ಗೆ ಟಚ್ ಆಗೋ ತರ ನೀವು ನಿಧಾನ ಸೈಡ್ಗೆ ಬೆಂಡ್ ಮಾಡ್ಕೊಡ್ರಿ. ಎಷ್ಟು ಬೆಂಡ್ ಮಾಡಿದ್ಮೇಲೆ ಈ ಅಪೋಸಿಟ್ ಸೈಡ್ ಮಸಲ್ಸ್ ಟೈಟ್ ಆಗಿದೆ ಅಂತ ಅನ್ಸುತ್ತೆ ಆ ಲೆವೆಲ್ಗೆ ಸೇಮ್ ಸೈಡ್ ಕೈಯಿಂದ ನಿಧಾನ ಮತ್ತು ತಲೆ ಕೆಳಗೆ ಬದಿಗೆ ಬಗ್ಗಿಸ್ಬೇಕು. ಹೀಗೆ ಮಾಡುವಾಗ ಈ ಕಡೆ ನಿಮ್ಗೆ ಲೈಟ್ ಆಗಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ನಾರ್ಮಲಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗ್ಲೇಬೇಕು, ಇಲ್ಲಾಂದ್ರೆ ನೀವು ಸಾಕಷ್ಟು ನೆಕ್ ಸ್ಟ್ರೆಚ್ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ಬಹುದು. ಸೊ ಈ ತರ ಯಾವಾಗ ನೀವು ಸ್ಟ್ರೆಚ್ ಮಾಡ್ತೀರಿ ಲೈಟ್ ಆಗಿ ಡಿಸ್ಕಂಫರ್ಟ್ ಶುರು ಆದ್ಮೇಲೆ ಅರೌಂಡ್ 5 ಅಷ್ಟು ಕೌಂಟ್ ಮಾಡಿ. 1 2 3 4 5 ಆಮೇಲೆ ನಿಧಾನ ರಿಲೀಸ್ ಮಾಡ್ಕೊಡ್ರಿ. ಅದೇ ತರ ಆಪೋಸಿಟ್ ಸೈಡ್ ಫಸ್ಟ್ ಗಡ್ಡೆ ಭಾಗ ಒಳಗೆ ಪುಲ್ ಮಾಡ್ಕೊಡ್ರಿ, ನೆಕ್ ಸೈಡಿಗೆ ಬೆಂಡ್ ಮಾಡಿ, ಅದ ನಂತರ ಸೇಮ್ ಸೈಡ್ ಕೈಯಿಂದ ಮತ್ತು ಪುನಃ ಅದೇ ತರ ತಲೆ ಕೆಳಗೆ ಬದಿಗೆ ಪುಲ್ ಮಾಡಬೇಕು. ಆವಾಗ ಈ ಬದಿಗೆ ಸ್ಟ್ರೆಚಿಂಗ್ ಫೀಲ್ ಆಗುತ್ತೆ. ಹಾಗೆ 5 ಸೆಕೆಂಡ್ 1 2 3 4 5 ಆದ್ಮೇಲೆ ನಿಧಾನ ರಿಲೀಸ್ ಮಾಡಿ. ಈ ತರ 10 ರಿಪಿಟೇಷನ್ಸ್ ಲೆಫ್ಟ್ ಸೈಡ್ಗೆ 10 ರಿಪಿಟೇಷನ್ಸ್ ರೈಟ್ ಸೈಡ್ಗೆ ಮಾಡಬಹುದು. ಹಾಗೆ ನೆಕ್ಸ್ಟ್ ಅದರಲ್ಲಿ ಇರುವುದು ನೆಕ್ ರೋಟೇಷನಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. 2ನೇ ನಂಬರ್ ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಅದರಲ್ಲಿ ಹೇಗೆ ಮಾಡಬೇಕು ಅಂದ್ರೆ ಫಸ್ಟ್ ಗಡ್ಡೆ ಭಾಗ ಪುಲ್ ಮಾಡ್ಕೊಡಿ ನಾ ಹೇಳಿದ ಪ್ರಕಾರ. ಅದ ನಂತರ ತಲೆ ಯಾವ್ದೊಂದು ಡೈರೆಕ್ಷನ್ ಅಲ್ಲಿ ತಿರುಗಿಸುವ ಟೈಮಿಗೆ ತಲೆ ಮೇಲೆ ಅಥವಾ ಕೆಳಗಿನ ಡೈರೆಕ್ಷನ್ ಗೆ ಹೋಗಬಾರ್ದು. ಎಕ್ಸಾಕ್ಟ್ ನಿಮ್ ಕಣ್ಣು ಎದುರಿಗೆ ಏನ್ ಪಿಕ್ಚರ್ ಕಾಣ್ತಾ ಇದೆ ಅದೇ ಲೆವೆಲ್ ಅಲ್ಲಿ ತಲೆ ತಿರುಗಿಸಿ. ಅದರ ನಂತರ ಆಪೋಸಿಟ್ ಸೈಡ್ ಹ್ಯಾಂಡ್ ಇಂದ ಕರೆಕ್ಟ್ ಆಗಿ ಪುಷ್ ಮಾಡ್ಕೊಳ್ರಿ.
ಹಿಂಗ್ ಮಾಡುವಾಗ ಇಲ್ಲಿಂದ ಈ ಬದಿಗೆ ನೆಕ್ ಮಸಲ್ಸ್ ಸ್ಟ್ರೆಚ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಲೈಟ್ ಆಗಿ ಫೀಲ್ ಆಗುತ್ತೆ. ಮತ್ತು ಇದರಲ್ಲಿನೂ ಕೂಡ ಅದೇ ತರ ನೆಕ್ ಸೈಡ್ ಸ್ಟ್ರೆಚ್ ಮಾಡುವಾಗ ನೀವು ಮತ್ತು 5 ಸೆಕೆಂಡ್ ಅಷ್ಟು ಹಾಲ್ಟ್ ಮಾಡಿ ಅದರ ನಂತರ ಮತ್ತು ನ್ಯೂಟ್ರಲ್ ಪೊಸಿಷನ್ ಗೆ ಬರಬಹುದು. ಅದರ ಜೊತೆಗೆ ಸೇಮ್ ಸೈಡ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡುವಾಗ ಸ್ಟ್ರೇಟ್ ನೋಡಿ ನೆಕ್ ರೈಟ್ ಸೈಡ್ ತಿರುಗಿಸಿ ಅದರ ನಂತರ ಮತ್ತು ಕೈಯಿಂದ 5 ಸೆಕೆಂಡ್ ಅಷ್ಟು ಪುಷ್ ಮಾಡಿ ಅದಂತರ ರಿಲೀಸ್ ಮಾಡಬಹುದು. ಇದನ್ನು ಕೂಡ ಅದೇ ತರ 10 ರಿಪಿಟೇಷನ್ಸ್ ಲೆಫ್ಟ್ ಸೈಡ್ 10 ರಿಪಿಟೇಷನ್ ರೈಟ್ ಸೈಡ್. ಇದು ಎರಡು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಇದೆ. ಅದು ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನೆಕ್ ಮಸಲ್ಸ್ ಸಾಕಷ್ಟು ಫ್ರೀ ಆಗಿ ಇರ್ತದೆ. ಸೊ ಈ ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲಿ ಇರುವುದು ಎರಡನೇ ಪಾರ್ಟ್ಸ್ ಅಂದ್ರೆ ನೆಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೆಕ್ ಐಸೋಮೆಟ್ರಿಕ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ಆ ಐಸೋಮೆಟ್ರಿಕ್ ಎಕ್ಸರ್ಸೈಸಸ್ ಹೇಗೆ ಅಂದ್ರೆ ಫಸ್ಟ್ ಅದೇ ತರ ಕರೆಕ್ಟ್ ಆಗಿ ಗಡ್ಡೆ ಭಾಗ ಒಳಗೆ ಪುಲ್ ಮಾಡಿಕೊಡ್ರಿ. ಅದರ ನಂತರ ಎರಡು ಕೈ ಇಂಟರ್ಲಾಕ್ ಮಾಡಿ ಈ ತರ ಎರಡು ಕೈ ಒಂದಕ್ಕೆ ಒಂದು ಸೇರಿಸ್ಬಿಡೋದು. ಸೇರಿಸಿ ತಲೆ ಹಿಂದ್ ಬದಿಗೆ ಇಟ್ಕೊಳ್ಳೋದು ಎರಡು ಕೈನು. ಕತ್ ಭಾಗಕ್ಕೆ ಹಿಡಕ್ ಹೋಗ್ಬೇಡಿ, ತಲೆ ಭಾಗಕ್ಕೆ ಹಿಡ್ಕೊಳ್ರಿ. ಹಿಡ್ಕೊಂಡು ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ ಆ ಭಾಗದಲ್ಲಿ ನಿಮ್ದು ತಲೆ ಗಟ್ಟಿಯಾಗಿ ಒತ್ತಬೇಕು. ಸೊ ಇಲ್ಲಿ ಕೈ ಹಿಡ್ಕೊಂಡು ಗಟ್ಟಿ ಪುಷ್ ಮಾಡ್ಕೊಡ್ರಿ. ಹಿಂಗೆ ಪುಷ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10 ಹಾಗೆ ಮಾಡಿ ನಿಧಾನ ರಿಲೀಸ್ ಮಾಡ್ಕೊಡ್ರಿ. ಅದೇ ತರ ಸೈಡಿಗೆ ಕೈ ಸೈಡಿಗೆ ಇಟ್ಕೊಡ್ರಿ, ತಲೆ ಕೈಗೆ ಪುಷ್ ಮಾಡೋದು. 1 2 3 4 5 6 7 8 9 10. ಸೊ ಈಗ ನಾವು ಅದೇ ತರ ರೈಟ್ ಸೈಡಿಗೆ ಪುಷ್ ಮಾಡೋದು ಹೇಗೆ ಅಂದ್ರೆ ಕೈ ಸೈಡಿಗೆ ಇಟ್ಕೊಳ್ರಿ ಕರೆಕ್ಟ್ ಆಗಿ. ನಾ ಹೇಳಿದ ಪ್ರಕಾರ ಗಡ್ಡೆ ಸಾಧ್ಯ ಆಗತ್ತಷ್ಟು ಒಳಗೆ ಪುಲ್ ಮಾಡಿ ನೆಕ್ ಸ್ಟ್ರೇಟ್ ಮಾಡ್ಕೊಳ್ರಿ. ಇವನು ಕೂಡ ಸ್ಟ್ರೇಟ್ ನೋಡಿ, ಸ್ಟ್ರೇಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಸೈಡಿಗೆ ತಲೆ ಒತ್ತಬೇಕು ಕೈಗೆ. ಸೊ 10 ಸೆಕೆಂಡ್ ತನಕ ಹಾಲ್ಟ್ ಮಾಡಿ. 1 2 3 2 10 ತನಕ ಹಾಲ್ಟ್ ಮಾಡಿಕೊಂಡು ನಿಧಾನ ರಿಲೀಸ್ ಮಾಡಿ. ಸೊ ಇದು 4 ಮೂವ್ಮೆಂಟ್ಸ್ ಆಯ್ತು, ಲೆಫ್ಟ್ ರೈಟ್ ಬ್ಯಾಕ್ ಸೈಡ್. ಈಗ 4th ನಂಬರ್ದು ಫ್ರಂಟ್ ಬದಿಗೆ. ಅದು ಫ್ರಂಟ್ ಬದಿಗೆ ಹೇಗೆ ಅಂದ್ರೆ ಎರಡು ಕೈ ಹಿಂಗೆ ಲಾಕ್ ಮಾಡಿ ಫೋರ್ ಹೆಡ್ ಮೇಲೆ ಎರಡು ಕೈ ಇಟ್ಕೊಳ್ರಿ. ಇಟ್ಕೊಂಡು ಕರೆಕ್ಟ್ ಆಗಿ ಕೈಗೆ ನಿಮ್ದು ಹೆಡ್ ಏನಿದೆ ಅದು ಪುಷ್ ಮಾಡಬೇಕು. ಪುಷ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡ್ಕೊಂಡು ಆಮೇಲೆ ರಿಲೀಸ್ ಮಾಡೋದು. ಸೊ ಈ 4 ಡೈರೆಕ್ಷನ್ಸ್ ಅಲ್ಲಿ ಅರೌಂಡ್ 10 ರಿಪಿಟೇಷನ್ಸ್ ಆಗ್ಲೇಬೇಕು. 10 ಸೆಕೆಂಡ್ ಹಾಲ್ಡ್ ಅಂಡ್ 10 ರಿಪಿಟೇಷನ್ಸ್ ಈಚ್ ಸೈಡ್. ಇದ್ರ ಜೊತೆಗೆ 2 ಮತ್ತು ರಿಪಿಟೇಷನ್ಸ್ ಎಕ್ಸರ್ಸೈಸ್ ಇದೆ. ಅದು ಹೇಗೆ ಅಂದ್ರೆ ರೋಟೇಷನ್ ಮಾಡುವಾಗ ಕೈಯಿಂದ ಪುಷ್ ಮಾಡಬೇಕು. ಸೊ ಲೈಕ್ ನಾನೀಗ ಲೆಫ್ಟ್ ಸೈಡ್ಗೆ ನೆಕ್ ತಿರ್ಗಿಸ್ತಾ ಇದ್ದೀನಿ. ಸೊ ಆ ನೆಕ್ ಆ ಮೂವ್ಮೆಂಟ್ ಆಗಬಾರ್ದು ಅಂದ್ರೆ ನಾವು ಕೈಯಿಂದ ಹೆಂಗ್ ಪುಷ್ ಮಾಡ್ತೀವಿ ಅದೇ ನಮ್ದು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಹೇಗೆ ಅಂದ್ರೆ ಫಸ್ಟ್ ನಿಮ್ದು ಲೆಫ್ಟ್ ಹ್ಯಾಂಡ್ ಏನಿದೆ ಅದು ಲೆಫ್ಟ್ ಸೈಡ್ಗೆ ಇಟ್ಕೊಂಡು ಲೆಫ್ಟ್ ಬದಿಗೆ ನೆಕ್ ತಿರ್ಗಿಸ್ಲಿಕ್ಕೆ ಟ್ರೈ ಮಾಡಿ. ಕೈಯಿಂದ ಆಪೋಸಿಟ್ ಸೈಡ್ ಫೋರ್ಸ್ ಹಾಕ್ಬೇಕು ಈ ತರ. ಟೆನ್ ಸೆಕೆಂಡ್ ತನಕ ಪುಷ್ ಮಾಡುವಾಗ ಹೋಲ್ಡ್ ಮಾಡಿ. ಅದೇ ತರ ರೈಟ್ ಸೈಡ್ಗೆ ಪುಷ್ ಮಾಡೋದು. ರೈಟ್ ಹ್ಯಾಂಡ್ ರೈಟ್ ಸೈಡ್ ಚಿಕ್ ಮೇಲೆ ಇಟ್ಕೊಂಡು ರೈಟ್ ಸೈಡ್ ನೋಡಕ್ ಟ್ರೈ ಮಾಡಿ, ಬಟ್ ಕೈಯಿಂದ ನೋಡ್ಲಿಕ್ಕೆ ಕೊಡಬಾರ್ದು. ಹೀಗೆ ಇಟ್ಕೊಂಡು ಪುಷ್ ಮಾಡೋದು ಮತ್ತೆ ಬಿಡೋದು. ಸೊ ಟೋಟಲ್ 6 ಮೂವ್ಮೆಂಟ್ಸ್ ಆಗುತ್ತೆ. ಫಸ್ಟ್ ನಾ ಹೇಳಿದ ಪ್ರಕಾರ ಬ್ಯಾಕ್ ಸೈಡ್ ಪುಷ್ ಮಾಡೋದು, ಎರಡನೇದು ಲೆಫ್ಟ್ ಸೈಡಿಗೆ, ರೈಟ್ ಸೈಡ್, ದೆನ್ ಫ್ರಂಟ್ 4 5 ರೋಟೇಷನ್, 6 ರೈಟ್ ಸೈಡ್ ರೋಟೇಷನ್. ಸೊ ಈ 6 ಮೂವ್ಮೆಂಟ್ಸ್ ಏನಿದೆ ಅದು ಎಲ್ಲಾ ನೆಕ್ ಮಸಲ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ 10 ರಿಪಿಟೇಷನ್ಸ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮೂವ್ಮೆಂಟ್ಸ್ ಮಾಡ್ತಾ ಹೋದ್ರೆ ಆಲ್ರೆಡಿ ಇರುವುದು ನೆಕ್ ಪೇನು ಅಥವಾ ಮತ್ತು ಮುಂದೆ ನೆಕ್ ಪೇನ್ ಆಗಬಾರ್ದಂತಾನು ಕೂಡ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಸೊ ಈಗಾಗಲೇ ನಾವು ಈ ವಿಡಿಯೋಲಿ ನಿಮ್ಗೆ ನೆಕ್ ಸ್ಟ್ರೆಚಿಂಗ್ ಮತ್ತೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಬಗ್ಗೆ ಕೆಲವು ವಿಡಿಯೋ ಎಕ್ಸರ್ಸೈಸ್ ತೋರಿಸ್ಕೊಟ್ಟಿದ್ದೀವಿ. ರೆಗ್ಯುಲರ್ ಆಗಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಹಾಗೆ ನಮ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆ ಮತ್ತೆ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಹಾಗೂ ನಮ್ದು ಯೂಟ್ಯೂಬ್ ಚಾನಲ್ ನಿಸರ್ಗ ಹಾಸ್ಪಿಟಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.